ಅಪ್ಪ ಅನ್ನೋ ಬಲ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸಿತ್ತು ಇಬ್ಬರು ಮಕ್ಕಳನ್ನು ನಾನು ಇಂಡಸ್ಟ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅನ್ನೋದು ನಿರ್ಧಾರಕ್ಕೆ ಬಂದಿದ್ರಿ. ಆ ಒಂದು ಚಿಕ್ಕ ಬದಲಾವಣೆಗೆ ಕಾರಣ ಏನು ಅಂತ? ಇವತ್ತಿನ ಓದ್ಕೊಂಡಿರೋ ಮಕ್ಕಳು ಏನೋ ಅಚೀವ್ ಮಾಡ್ತೀನಿ ಅಂತಾರಲ್ಲ, ಅದು ನಾವು ಬೇಡ ಅನ್ನೋಕ್ಕಾಗಲ್ಲ ಆವಾಗ. ಆಮೇಲೆ ಉಳಿಸ್ಕೊಂಡೋದ್ರೆ ಎಲ್ಲ ಕ್ಷೇತ್ರನೂ ಸೂಪರೇನೇ ಇಲ್ಲಿ. ಸೊ ಹಂಗಾಗಿ ನನಗೆ ಅದೇ ನಾನು ದೇವರಲ್ಲಿ ಕೇಳ್ಕೊತೀನಿ, ಅವ್ರಿಗೆ ತುಂಬ ದೊಡ್ಡ ಹೆಸರು ಕೊಡಪ್ಪ ದೇವರೇ ಅಂತ. ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಅವಮಾನವನ್ನು ಎದುರಿಸೋಕ್ಕೆ ಸಾಧ್ಯ ಆದರೆ ಮಾತ್ರ ಇಂಡಸ್ಟ್ರಿಯಲ್ಲಿ ಬದುಕೋಕ್ಕಾಗತ್ತೆ ಅಂತ. ಸೊ ನಿಮ್ಮ ಮಗಳ ವಿಚಾರದಲ್ಲೂ ಈ ಮಾತನ್ನು ಯಾವ ಥರ ಹೇಳ್ತೀರಾ? ಅಲ್ಲ, ಅಂದರೆ ಏನಾಗುತ್ತೆ, ಈಗ ನಾವು ಸಿನಿಮಾದವರು ಅಂದಿದ ತಕ್ಷಣವೇ ಪಾಪ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಸಿಕ್ಕಾಬಡೆ ಇದಿದೆ ನೋಡಿ. ಪಾಪ ಏನೋ ಒಂದು ಫೋಟೋ ಹಾಕ್ತವೆ, ಅದಕ್ಕೇನೇನೋ ಕಮೆಂಟ್ ಮಾಡ್ತಾ ಇರ್ತಾರೆ. ಅವೆಲ್ಲವೂ ಸಹಿಸ್ಕೋಬೇಕು. ಅಂದರೆ ಅದನ್ನು ನಾವು ಹೆಂಗೆ ತೊಗೋತೀವಿ ಅದು ಮುಖ್ಯ. ಅದು ನಮ್ಗೆ ಆಗ್ತಾನೇ ಬಂದಿದೆ ಅಲ್ಲ, ಅದನ್ನು ನಾವು ಇವಾಗ ಮೇಯ್ನ್ ಹೇಳಬೇಕಾಗಿರೋದೇ ಅದನ್ನು. ಸಿನಿಮಾ ಆ್ಯಕ್ಟಿಂಗ್ ಮಾಡ್ತವೆ ಪಾಪ, ಅವಕ್ಕಿನ್ನ ಏನೂ ಗೊತ್ತಿರಲ್ಲ. ಅಂದರೆ ಏನೇನು ನಾವೇನೇನು ತಡ್ಕೋಬೋದು ಅಂತ ಗೊತ್ತಾದಾಗ ಮಾತ್ರ ಅವೇನೋ ಶಿಲೆ ಆಗಕ್ಕೆ ಸಾಧ್ಯ. ಈಗ ಸಿನಿಮಾದವರು ಅಂದಾಗಲೇ ಓ ಸಿನಿಮಾದವರಾ ಹೌದಾ, ಅದೆಲ್ಲೆಲ್ಲಿಲ್ಲ, ಎಷ್ಟು ವರ್ಷದಿಂದ ಇಲ್ಲ ಅಲ್ವಾ? ಆ್ಯಕ್ಚುಲಿ ಸಿನಿಮಾ ಹಂಗಿಲ್ಲ. ಸಿನಿಮಾ ಒಂದು ತುಂಬ ಶ್ರದ್ಧೆ ಇರುವಂಥ ಕ್ಷೇತ್ರ, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಆ ಮಕ್ಕಳು ನೊಂದ್ಕೋಬಾರ್ದು. ಈ ವಿಚಾರಕ್ಕೆ ನಿಮ್ಮ ನಿರ್ಧಾರ, ಈ ಹಿಂದೆ ನಿರ್ಧಾರ ಈ ಥರದ್ದಾಗಿತ್ತಾ, ಬೇಡ ಬರೋದು ಅನ್ನೋ ಕಾರಣವಾಗಿತ್ತು? ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನನಗೇನಾಗಿತ್ತು, ಮಾತಿಗೆ ಮುಂಚೆ ಇವರು ರೇಕ್ಸೋರು, ಅಪ್ಪ ನಾನು ಪಿಕ್ಚರ್ ಚಿಕ್ಕವ್ರು, ಇನ್ನು ನಾನು ಪಿಕ್ಚರ್ ಮಾಡ್ತೀನಿ, ನಾನು ಹೀರೋಯಿನ್ ಆಗ್ತೀನಿ, ನಾನು ಹೊಡಿತಿದ್ದೆ, ಬೇಡ ನಿನ್ಗೆ ಅದೆಲ್ಲನೂ ಅಂತ. ಆಮೇಲೆ ಆಯ್ತಮ್ಮ ಮಾಡಿ. ಅಂದರೆ ಆ ಚಿಕ್ಕ ವಯಸ್ಸಲ್ಲಿ ಅದನ್ನು ತುಂಬೋದಕ್ಕಿಂತ ಈಗ ಏನಾಗಿದೆ ನೋಡಿ, ನಾನು ಸುಮಾರು ಜನ ಮಕ್ಕಳನ್ನ ನೋಡ್ತೀನಿ, ಯಾರೂ ಡಿಗ್ರಿನೇ ಮಾಡಿರಲ್ಲ, ಅವ್ರು ಸಿನಿಮಾ ಮಾಡಬೇಕು ಅಂತಾರೆ. ನಿಜವಾಗ್ಲೂ ಡಿಗ್ರಿ ಮಾಡಿದ್ರೆ ಸಿನಿಮಾ ಮಾಡೋಕ್ಕೆ ಬರಬೇಡಿ. ಈಗ ನಾನು ಒಂದು ಡಿಗ್ರಿ ಮಾಡಮ್ಮ ಅಂದರೆ ಡಿಗ್ರಿ ಆಯಿತು, ಆಮೇಲೆ ಏನು ಮಾಡ್ತೀವಿ, ಆ್ಯಕ್ಟಿಂಗ್ ಕೋರ್ಸ್ ಮಾಡು. ಅದು ಕಲಿಯೋಕ್ಕೆ ತುಂಬ ಇದೆ ನೋಡಿ. ನಾನು ನಾಳೆ ಬೆಳಿಗ್ಗೆನೂ ಹೊಸದು ಕಲಿಬೇಕು. ಅಲ್ಲೇನೋ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಅನುಭವ ಕೇಳಿಸ್ಕೊಳ್ಳಿ, ಆ ಹೇಳ್ಕೊಟ್ಟಿರೋದು ಬರಲ್ಲ ಇವತ್ತು. ಪ್ರಾಕ್ಟಿಕಲ್ ಇವತ್ತು ನಾವೇ ಭಯ ಬೀಳ್ತೀವಿ, ಏನು ಪರ್ಫಾರ್ಮ್ ಮಾಡಲಿ ಅಂತ. ಅದಕ್ಕೆ ಆವಾಗಲೇ ಅದೊಂದು ಮಾತಂದೆ, ಆ ಹೇಳ್ಕೊಟ್ಟಿರೋ ಮಾತು ಕಟ್ಕೊಟ್ಟಿರೋ ಬುತ್ತಿ ಕೊನೆವರೆಗೂ ಬರಲ್ಲ. ನಾನೇನು ಅಡುಗೆ ಮಾಡ್ಕೊಂಡು ತಿಂತೀನಿ, ನಾನೇನು ಹೊಲ ಉಳ್ತೀನಿ, ನಾನೆಷ್ಟು ಶ್ರದ್ಧೆಯಿಂದ ಇರ್ತೀನಿ, ಅದೇ ನಮ್ಮನ್ನು ಕಾಪಾಡೋದು. ಅದಕ್ಕೆ ನಾನು ಇವತ್ತೆಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ಏನಾಗಿದೆ, ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿರೋದ್ರಿಂದ ಅವ್ರವ್ರ ಭಾವನೆಗಳನ್ನ ಹಂಚ್ಕೋತಾರೆ. ಆದರೆ ಇವ್ರ ಮನಸ್ಸುಗಳ ಮೇಲೆ ಆಗುವಂಥ ಪರಿಣಾಮಗಳಿರುತ್ತಲ್ಲ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ, ನಾಟ್ ಓನ್ಲಿ ಟು ರಿತನ್ಯ, ಟು ಎವ್ರಿಬಡಿ, ಎಲ್ರಿಗೂ ಅದನ್ನು ಸಹಿಸೋದೆ, ಅವಮಾನವನ್ನು ಸಹಿಸೋದೆ ನಮಗೆ ತಿರ್ಗಾ ಇನ್ನೊಂದು ಶಕ್ತಿ ಆಗಬೇಕಲ್ಲ.